ಕೋಲಾರದಲ್ಲಿ ಕಳೆದ 8 ದಿನಗಳ ಹಿಂದೆಯಷ್ಟೇ ನಡೆದ ಸರಣಿ ಕಳ್ಳತನಗಳ ಬೆನ್ನ ಹಿಂದೆಯೇ ನಿನ್ನೆ ಸಂಜೆ ಶಾಲೆಯಿಂದ ಮನೆಯತ್ತ ಮರಳುತ್ತಿದ್ದ ಶಾಲಾ ಶಿಕ್ಷಕಿಯೊಬ್ಬರ ಮಾಂಗಲ್ಯ ಸರವನ್ನ ಬೈಕ್ನಲ್ಲಿ ಬಂದ ಇಬ್ಬರು ಹೆಲ್ಮೆಟ್ ಧಾರಿಗಳು ಕಿತ್ತುಕೊಂಡು ಪರಾರಿಯಾಗಿದ್ದಾರೆ. ಚೊಕ್ಕಹಳ್ಳಿ ಚಿನ್ನಯ್ಯ ಶಾಲೆಯ ಶಿಕ್ಷಕಿ ಪರಿಮಳ ಎಂಬಾಕೆ ಎಂದಿನಂತೆ ಶಾಲೆ ಮುಗಿಸಿ ಶಾಲಾ ಬಸ್ನಲ್ಲಿ ಟೇಕಲ್ ಮುಖ್ಯ ರಸ್ತೆಯಲ್ಲಿ ಇಳಿದು 5ನೇ ಕ್ರಾಸ್ನಲ್ಲಿರುವ ತಮ್ಮ ಮನೆಯತ್ತ ಹೋಗುತ್ತಿದ್ದಾಗ ಬೈಕ್ನಲ್ಲಿ ಬಂದ ಇಬ್ಬರು ಯುವಕರು ಆಕೆಯ ಕತ್ತಿನಲ್ಲಿದ್ದ ಸುಮಾರು 55 ಗ್ರಾಂ ಚಿನ್ನದ ಮಾಂಗಲ್ಯ ಸರವನ್ನ ಕಿತ್ತುಕೊಂಡು ಪರಾರಿಯಾಗಿದ್ದಾರೆ. ಸರಕ್ಕೆ ಕೈ ಹಾಕಿ ಕಿತ್ತ ರಭಸಕ್ಕೆ ಆಕೆ ನೆಲಕ್ಕೆ ಬಿದ್ದು ಮತ್ತೆ ಎದ್ದು ಕಳ್ಳ ಕಳ್ಳ ಎಂದು ಕೂಗಾಡುವಷ್ಟರಲ್ಲಿ ಸರಗಳ್ಳರು ಮುಖ್ಯ ರಸ್ತೆಯತ್ತ ಹೊರಟು ಪರಾರಿಯಾಗಿದ್ದಾರೆ. ನಂಬರ್ ಪ್ಲೇಟ್ ಸಹ ಇಲ್ಲದ ಪಲ್ಸರ್ ಬೈಕ್ ಇದಾಗಿದ್ದು ಇಬ್ಬರು ಯುವಕರು ಹೆಲ್ಮೆಟ್ ಧರಿಸಿದ್ದರೆನ್ನಲಾಗಿದೆ. ನಗರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಕಳೆದ ವಾರವಷ್ಟೇ ನಗರದಲ್ಲಿ ನಡೆದ ಸರಣಿ ಅಂಗಡಿಗಳ ಕಳ್ಳತನದ ಬೆನ್ನ ಹಿಂದೆಯೇ ಈ ಘಟನೆ ನಡೆದಿರುವುದು ಸಾರ್ವಜನಿಕರಲ್ಲಿ ಆತಂಕವನ್ನ ಹೆಚ್ಚಿಸಿದೆ. ಸರ್, ನಿನ್ನೆ ಸಂಜೆ 5:15ಕ್ಕೆ ಸ್ಕೂಲಿಂದ ಪಂಚ್ ಮಾಡಿ ಮನೆಗೆ ಟೇಕಲ್ ಮೇನ್ ರೋಡಿಂದ ನಮ್ಮ ಮನೆ ಜಯನಗರ 5th ಕ್ರಾಸಲ್ಲಿರೋದು ನಡ್ಕೊಂಡು ಬರ್ತಾ ಇದ್ದೆ. ಇನ್ನೇನು ಮನೆ ಒಂದು 10 ಹೆಜ್ಜೆ ಅಷ್ಟೇ ಸಿಕ್ಕಬೇಕಾಗಿತ್ತು. ಅಷ್ಟರೊಳಗಡೆ ಹಿಂದ್ಗಡೆಯಿಂದ ಬಂದು ಯಾರೋ ಕಚ್ಚೆಯಿಂದ ಕೈ ಹಾಕಿ ಪಟ್ ಅಂತ ಎಳೆದ್ಬಿಟ್ರು. ನಾನು ಕೆಳಗಡೆ ದಪ್ಪ ಅಂತ ಬಿದ್ದೋದೆ. ಆಗ ತಕ್ಷಣ ಹಿಂದ್ಗಡೆ ಕಿರ್ಚ್ಕೊಂಡೆ ಕಳ್ಳ 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 ಅಂತ ಗಾಡಿ ಎತ್ಕೊಂಡು ಫಾಸ್ಟಾಗಿ ಓಡಿಬಿಟ್ರು. ಅವರಿಂದನೇ ನಾನು ತುಂಬ ದೂರ ಓಡಿ ಹೋದೆ. ಕಳ್ಳ ಕಳ್ಳ ಅಂತ ಕಿರ್ಚ್ಕೊಂಡೆ. ಬಲಗಡೆಗೆ ತಿರ್ಕೊಂಡ್ರು ಸರ್. ಜಯನಗರ 5th ಕ್ರಾಸಿಂದ ಬಲಗಡೆಗೆ ತಿರ್ಕೊಂಡು ಟೇಕಲ್ ರೋಡ್ಗೆ ಹೊರಟೋದ್ರಿ ಸರ್. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಸಾಯಿನಾಥ್ ದರ್ಗಾ, ಕೋಲಾರ. ಮೀಡಿಯಾ ನೆಟ್ವರ್ಕ್